ನವೆಂಬರ್ 24 ಹಾಗೂ 25ರಂದು 24ನೇ ಸಿಪಿಐಎಂ ಜಿಲ್ಲಾ ಮಟ್ಟದ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ನೀಲಾ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಸೌಹಾರ್ದ ಪರಂಪರೆಗಾಗಿ, ನಿರುದ್ಯೋಗ, ಬಡತನ ನಿವಾರಣೆಗಾಗಿ, ದೌರ್ಜನ್ಯ ಮತ್ತು ಹಿಂಸೆಯ ನಿರ್ಮೂಲನೆಗಾಗಿ ಕಲಬುರಗಿಯ ಗಂಜ್ ಪ್ರದೇಶದಲ್ಲಿರುವ ಲಾಹೊಟ್ಟಿ ಕಲ್ಯಾಣ ಮಂಟಪದಿಂದ ಜಗತ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಯಲಿದ್ದು, ಬಳಿಕ ಜಗತ್ ವೃತ್ತದಿಂದ ಬಹಿರಂಗ ಸಭೆ ಜರುಗಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರ ಶರಣಬಸಪ್ಪ ಮಂಶೆಟ್ಟಿ, ಎಂಬಿ ಸಜ್ಜನ್ ಸೇರಿದಂತೆ ಇತರರು ಹಾಜರಿದ್ದರು. ಇದೇ ತಿಂಗಳು 24-25 ಎರಡು ದಿನ ಜಿಲ್ಲಾ ಸಮ್ಮೇಳನವನ್ನ ಕಲಬುರಗಿಯಲ್ಲಿ ನಡೆಸಲಾಗಿದೆ. 24ನೇ ತಾರೀಕು ಮುಂಜಾನೆ 11:30 ಒಂದು ದೊಡ್ಡ ಮೆರವಣಿಗೆ, ಶ್ರಮಜೀವಿಗಳ ಮೆರವಣಿಗೆ ಗಂಜ್ ಲಾಹೋಟಿ ಪೆಟ್ರೋಲ್ ಬಂಕ್ನಿಂದ ಜಗತ್ ಸರ್ಕಲ್ವರೆಗೂ ನಡೆಯುತ್ತದೆ. ವಿವಿಧ ರೀತಿಯಿಂದ ಬಹುಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸಿ ಮತ್ತು ಶ್ರಮಜೀವಿಗಳ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸಿ ಆ ಮೆರವಣಿಗೆ ನಡೀತದೆ. ನಂತರ ಸಾಯಂಕಾಲ ನಮ್ಮ ಅಧಿವೇಶನ, ಜಿಲ್ಲಾ ಸಮ್ಮೇಳನದ ಅಧಿವೇಶನ ಆರಂಭ ಆಗ್ತದೆ. 25ನೇ ತಾರೀಕಿನವರೆಗೂ ಈ ಅಧಿವೇಶನ ಮುಂದುವರಿಯುತ್ತದೆ. ಜಿಲ್ಲಾ ಸಮ್ಮೇಳನ 24-25 ಮುಗಿಸಿ ಈ ಜಿಲ್ಲಾ ಸಮ್ಮೇಳನದಲ್ಲಿ ರಾಜ್ಯ ಸಮ್ಮೇಳನಕ್ಕೆ ಹೋಗುವಂತಹ ಪ್ರತಿನಿಧಿಗಳ ಆಯ್ಕೆ ನಡೀತು. ಸೊ ಸಿಪಿಐಎಂ ಪಕ್ಷದಲ್ಲಿ ಈ ರೀತಿ ತಳಹಂತದಿಂದ ಅತ್ಯಂತ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಬ್ಯೂಟಿ ಆಫ್ ದ ಡೆಮಾಕ್ರಸಿ ಅಂತ ನಾವಂತೀವಿ. ಸೊ ಆ ಡೆಮಾಕ್ರಸಿಯ ಒಂದು ಜೀವಂತಿಕೆಯಾಗಿ ನಮ್ಮ ಸಮ್ಮೇಳನ ತಳಹಂತದಿಂದ ಪ್ರತಿ 3 ವರ್ಷಕ್ಕೆ ಒಂದು ಸರ್ತಿಗೆ ನಡೆಯುತ್ತೆ. ಈಗಾಗಲೇ ನಾವು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವಂತಹ ನಮ್ಮ ಬ್ರ್ಯಾಂಚ್ಗಳ ಸಮ್ಮೇಳನ ಮುಗಿದವ, ತಾಲೂಕು ಸಮ್ಮೇಳನ ಮುಗಿದವ. ಇವತ್ತು ಕೊನೆಯದಾಗಿ ನಗರ ಸಮ್ಮೇಳನ ನಡೀತದೆ ಈಗ ಕನ್ನಡ ಭವನದಲ್ಲಿ. ಸೊ ಈ ರೀತಿ ಕೆಳ ಸಮಿತಿಯಿಂದ ತಾಲೂಕು ಸಮಿತಿ, ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ, ಕೇಂದ್ರ ಸಮ್ಮೇಳನ ತಳಹಂತದಿಂದ ಮೇಲ್ಹಂತದವರೆಗೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಮ್ಮೇಳನಗಳನ್ನು ನಡೆದು ತನ್ನ ಕಮಿಟಿಯನ್ನ ಪ್ರತಿನಿಧಿಗಳು ಆಯ್ಕೆ ಮಾಡ್ತಾರೆ. ಸೊ ರಾಜ್ಯ ಸಮ್ಮೇಳನ ಡಿಸೆಂಬರ್ 29, 30, 31 ತುಮಕೂರಿನಲ್ಲಿ ನಡೀತದೆ ರಾಜ್ಯ ಸಮ್ಮೇಳನ. ತರುವಾಯ ಏಪ್ರಿಲಲ್ಲಿ ಮುಖ್ಯವಾದ ಸಮ್ಮೇಳನ ಮಧುರೈನಲ್ಲಿ ನಡೀತದೆ, ತಮಿಳುನಾಡಿನ ಮಧುರೈ. ಸೊ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ನಮ್ಮ ಜಿಲ್ಲಾ ಸಮ್ಮೇಳನಕ್ಕೆ ಸಿಪಿಐಎಂ ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯರಾದಂತಹ ಕೇಂದ್ರ